ಹೆಲೋ ನಮಸ್ಕಾರ ಮಕ್ಕಳೇ. ಮೋಸ್ಟ್ ಅವೇಟೆಡ್ ಅಂದರೆ ರೀನೀಟ್ ಆಗಿತ್ತು. ರೀನೀಟ್ 2026ನ ರಿಸಲ್ಟ್ಸ್ ಜಸ್ಟ್ ಒಂದೆರಡು ದಿವಸದ ಮುಂಚೆ ಬಂದಿದೆ. ಸೊ ಅಲ್ಲಿ ದೇರ್ ವರ್ ಲಾಟ್ ಆಫ್ ಥಿಂಗ್ಸ್ ದಟ್ ಕೇಮೆನ್ ಅಂದರೆ ಕಟ್ ಆಫ್ ಆಗಿರ್ಬೋದು, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರ್ಬೋದು, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅದು ನಮಗೆ ಹೇಗೆ ಉಪಯೋಗಿಸ್ಕೊಳ್ಬೋದು. ಐ ಆಮ್ ಟಾಕಿಂಗ್ ಅಬೌಟ್ ನೀಟ್ 2027 ಆಸ್ಪಿರೆನ್ಸ್ ಮಕ್ಕಳಿಗೆ ಯಾವ ರೀತಿ ವಾಟ್ ಆರ್ ಆಲ್ ದಿ ಅನಾಲಿಸಿಸ್ ದಟ್ ಯು ಹ್ಯಾವ್ ಟು ಡೂ ಒಂದ್ಸಲ ನಿಮಗೆ ಈ ಕಟ್ ಆಫ್ ಎಲ್ಲ ಗೊತ್ತಾದ್ಮೇಲೆ ಅನ್ನೋದನ್ನ ಇವತ್ತು ನಾನು ಲೋಕೇಶ್ ಸರ್ ನಿಮಗೆ ಹೇಳ್ತೀವಿ. ಸೊ ಸರ್, ವಾಟ್ ಡು ಯು ಥಿಂಕ್ ಅಬೌಟ್ ದ ಫಿಸಿಕ್ಸ್ ಪಾರ್ಟ್ ಆಫ್ ಇಟ್, ದ ಪೇಪರ್? ಫಿಸಿಕ್ಸು ಆಲ್ರೆಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ತುಂಬ ಡಿಫಿಕಲ್ಟಿನೇ ಆಗಿತ್ತು ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಅಂತ ಹೇಳಿದರು. ಫಿಸಿಕ್ಸ್ ಹಿಂಗೆ ಹಾಗೆ ಆಗುತ್ತೆ. ಮೈನ್ ಡ್ರಾಬ್ಯಾಕ್ ಏನು ಅಂದರೆ ನೀವು ಪ್ಯಾರ್ಲಲ್ಲಿ MCQsನ ಅಥವಾ PYQsನ ಸಾಲ್ವ್ ಮಾಡೋದಿರಲ್ಲ. ಸೊ ಖಂಡಿತ ನೀವು ಪ್ಯಾರ್ಲಲ್ಲಿ ಟಾಪಿಕ್ಸ್ನ ಓದಿದ ನೆಕ್ಸ್ಟ್ ಡೇ ಸಾಲ್ವ್ ಮಾಡೋದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಸೀನಿಯರ್ಸ್ನೇ ನೋಡಿ ನೀವು ಬುದ್ಧಿ ತಗೊಳ್ಳಿ ಅಂತಲೇ ಹೇಳ್ತೀನಿ. ಓಕೆ ಸರ್, ನೀವೊಂದು ಹೇಳಿದ್ರಿ, ಐ ರಿಯಲಿ ಲೈಕ್ ಇಟ್. ಸೊ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು ಅಂತ. ಸೊ ಯೂಶಲಿ ನಾವೇನು ಹೇಳ್ತೀವಿ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದ್ದರೆ ಕಟ್ ಆಫ್ ಸ್ಕೋರ್ ಕಡಿಮೆ ಇರುತ್ತೆ ಅಂತ. ಹೌದಾ? ಹೌದು. ದಿಸ್ ಇಸ್ ಅ ಜನರಲ್ ಟ್ರೆಂಡ್, ಕರೆಕ್ಟ್. ಬಟ್ ರೀನೀಟ್ 2026 ಅಲ್ಲಿ ಈ ಟ್ರೆಂಡ್ ಫಾಲೋ ಆಗಿಲ್ಲ. ದಿಸ್ ಡಿಫಿಕಲ್ಟಿ ಲೆವೆಲು ಜಾಸ್ತಿ ಇತ್ತು, ಕಟ್ ಆಫ್ ಅಥವಾ ಕ್ವಾಲಿಫೈಯಿಂಗ್ ಸ್ಕೋರ್ ಕೂಡ ಜಾಸ್ತಿ ಇತ್ತು. ಸೊ ವಾಟ್ ಈಸ್ ದ ಕ್ವಾಲಿಫೈಯಿಂಗ್ ಸ್ಕೋರ್ ಅಂತಂದರೆ, ಇನ್ ಕೇಸ್ ಆಫ್ ಜನರಲ್ ಅಂದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ, ಸೊ ಇಟ್ ವಾಸ್ 213. OBC and SC/ST was around 177 and PWD was 194. ಸೊ ಇಲ್ಲಿ ಏನು ಅರ್ಥ ಆಗ್ತಿದೆ ಅಂತಂದರೆ, ಜನರಲ್ ಟ್ರೆಂಡ್ ಸರ್ ಇಟ್ ವಾಸ್ ಅರೌಂಡ್ 170 ಅಥವಾ ಇಲ್ಲಿ ಇಟ್ ವಾಸ್ 114. ಸೊ ಆಲ್ಮೋಸ್ಟ್ 50 ಮಾರ್ಕ್ಗಿಂತ ಜಾಸ್ತಿ ನಮ್ಮ ಕ್ವಾಲಿಫೈಯಿಂಗ್ ಸ್ಕೋರ್ ಜಂಪ್ ಆಗಿದೆ. ಸೊ ಕ್ವಾಲಿಫೈಯಿಂಗ್ ಸ್ಕೋರ್ ಅಂತಂದರೆ ಏನು? ಔಟ್ ಆಫ್ 720 ಯು ಶುಡ್ ಸ್ಕೋರ್ ಅಟ್ ಲೀಸ್ಟ್ 213 ಟು ಸೇ ದಟ್ ಯು ಹ್ಯಾವ್ ಕ್ಲಿಯರ್ಡ್ ನೀಟ್ ಎಕ್ಸಾಮ್. ಓಕೆ, ಬಟ್ ಈ 213 ತೊಗೊಂಡ್ರೆ ಕಾಲೇಜಲ್ಲಿ ಸೀಟ್ ಸಿಕ್ಬಿಡತ್ತಾ ಸರ್? ಇಲ್ಲ, ದರ್ ಇಸ್ ನೋ ವೇ ಅಲ್ವಾ? ಸೊ ಈ ಕ್ವಾಲಿಫೈಯಿಂಗ್ ಸ್ಕೋರ್ಗೂ ಕಟ್ ಆಫ್ಗೂ ಅದೇ ವ್ಯತ್ಯಾಸ. ಕ್ವಾಲಿಫೈಯಿಂಗ್ ಸ್ಕೋರ್ ಅಂತಂದರೆ ಇಟ್ ಇಸ್ ದ ಮಿನಿಮಮ್ ಸ್ಕೋರ್ ದಟ್ ಯು ಹ್ಯಾವ್ ಟು ಗೆಟ್ ಟು ಕ್ಲಿಯರ್ ದ ನೀಟ್ ಎಕ್ಸಾಮ್. ಬಟ್ ಈ ಕಟ್ ಆಫ್ ಅಂತಂದರೆ ಏನೋ ಸರ್? ಯು ವಾಂಟ್ ಟು ಟಾಕ್ ಅಬೌಟ್ ಕಟ್ ಆಫ್? ಹಿಯರ್ ಆಲ್ಸೋ ಐ ಕ್ಯಾನ್ ಮೆನ್ಷನ್ ಒನ್ ಮೋರ್ ಥಿಂಗ್. ದೆನ್ ಇದು ಕಟ್ ಆಫ್ ಇದು 213 ಅಂತ ಹೇಳಿದ್ದಾರೆ ಅಂದರೆ ನೀವು ಎಲಿಜಿಬಲ್ ಆಗಿರ್ತೀರಾ ಅಂದರೆ ಸೀಟ್ ನಿಮಗೆ ಸಿಗುತ್ತೆ ಅಂತ ಒಂದು ಒಪಿನಿಯನ್ ಅಷ್ಟೇ, ಸಿಗುತ್ತಾ ಇಲ್ಲ ಮತ್ತೆ ರ್ಯಾಂಕ್ ವೈಸೇ ಹೋಗ್ತಾರೆ. ಇಲ್ಲಿನೊಂದು ಡಿಫಿಕಲ್ಟಿ ಲೆವೆಲ್ಲು ಕಟ್ ಆಫ್ ಇಲ್ಲ, ಕ್ವಾಲಿಫೈಯಿಂಗ್ ಆಗಿದೆ. ಡಿಫಿಕಲ್ಟಿ ಲೆವೆಲ್ ಇದ್ದರೂ ಕೂಡ ಕಟ್ ಆಫ್ ಹೆಂಗಾಗಿದೆ, ಕಡಿಮೆ ಹೆಂಗಾಗಿದೆ, ಇಲ್ಲಿ ಇನ್ನೊಂದು ರೀಸನ್ನು. ಸೊ ಕೆಲವು ಮಕ್ಕಳು ಸ್ಟಾರ್ಟಿಂಗಿಂದನೇ ಪ್ರಿಪ್ರೇಷನ್ ಮಾಡಿ ಎಂಡಲ್ಲೂ ಅವ್ರಿಗೆ ಇನ್ನೂ ಟೈಮ್ ಸಿಕ್ತು. ಯಾರಾದರೂ ಸೆಲ್ಫ್ ರಿಯಲೈಸ್ ಆಗಿ ಇನ್ನೂ ಪ್ರಾಕ್ಟೀಸ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಈಸಿನೇ ಆಗಿರುತ್ತೆ ಫಿಸಿಕ್ಸು. ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಯಿತು. ಕೆಲವ್ರ ಮಕ್ಕಳು ಲಾಸ್ಟ್ ಮೂಮೆಂಟಲ್ಲೂ ನೀಟ್ ಕ್ಲಿಯರ್ ಮಾಡೋಣ ಅಂತ ಸ್ವಲ್ಪ ಕಷ್ಟಪಟ್ಟವರು, ಅವ್ರು ಮತ್ತೆ ಫಿಸಿಕ್ಸ್ ಹೆಂಗೆ ಪ್ರಾಕ್ಟೀಸ್ ಮಾಡಿರ್ತಾರೆ ಅನ್ನೋದು ಮೈನ್ ರೋಲ್ ಅಲ್ವಾ. ಸೊ ಯೂಶಲಿ ಕಾಂಪಿಟೇಷನ್ ಜಾಸ್ತಿ ಮಕ್ಕಳ ಮಧ್ಯೆ ನಡೆಯೋದೆ ಫಿಸಿಕ್ಸಲ್ಲಿ ಮತ್ತು ಕೆಮಿಸ್ಟ್ರಿಯಲ್ಲಿ. ಬಯಾಲಜಿ ಎಲ್ಲರೂ ಲೈನ್ ಬೈ ಲೈನ್ ಓದ್ತೀರಾ, ಪ್ರಾಬ್ಲಮ್ ಇಲ್ಲಿ ಬರೋದೇ ಫಿಸಿಕ್ಸ್ ಓಪನ್ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಹೆಂಗೆ ಜಾಸ್ತಿ ಆಯಿತು ಅಂತ. ಸೂಪರ್ ಸರ್. ಸೊ ಅಗೇನ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ಕ್ವಾಲಿಫೈಯಿಂಗ್ ಸ್ಕೋರ್ ಇಸ್ ಮಿನಿಮಮ್ ಸ್ಕೋರ್ 213 ಸರ್ ಹೇಳ್ದಂಗೆ. ಆ ಸ್ಕೋರ್ ನಿಮಗೆ ಬಂದರೆ ನೀವು ಎಲಿಜಿಬಲ್ ಆಗ್ತೀರಾ, ಕೌನ್ಸಿಲಿಂಗ್ ಹೋಗಿ ಸೀಟ್ ಪಡ್ಕೊಳ್ಳೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಆದರೆ ಈ ಕಟ್ ಆಫ್ ಏನಿರುತ್ತಲ್ಲ, ದಿಸ್ ವಿಲ್ ಬಿ ಅಟ್ ದ ಕಾಲೇಜ್ ಲೆವೆಲ್. ಸೊ ಪ್ರತಿಯೊಂದು ಕಾಲೇಜ್ಗೂ ಒಂದು ಸ್ಪೆಸಿಫಿಕ್ ಕಟ್ ಆಫ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ವರ್ಷ ಹೇಗಿತ್ತು ಕಟ್ ಆಫ್ ಅಂತಂದರೆ, ಇಟ್ ಈಸ್ 560+ ಬಂದರೆ ಫಾರ್ ಜನರಲ್ ಮೆರಿಟ್. ಐ ವಿಲ್ ಜಸ್ಟ್ erase this a bit, ಇಲ್ಲೇ ಬರೆದು ಬಿಡ್ತೀನಿ. ಓಕೆನಾ? ಸೊ ಜನರಲ್ ಮೆರಿಟ್ಗೆ ಕಟ್ ಆಫ್ ಇಸ್ 560+. ಇಲ್ಲಿ ಇಟ್ ಈಸ್ ಅರೌಂಡ್ 530+. ದಿಸ್ ಇಸ್ ಅರೌಂಡ್ 450, 420 to 450+. ಸೊ ಏನು, ಈ ಸ್ಕೋರ್ ದಾಟಿದ್ರೆ, ಬಿಯಾಂಡ್ ದಿಸ್ ಸ್ಕೋರ್ ಯು ಆರ್ ಎಲಿಜಿಬಲ್ ಟು ಗೆಟ್ ಗವರ್ಮೆಂಟ್ MBBS ಆರ್ ಡೆಂಟಿಸ್ಟ್ರಿ ಸೀಟ್. I'm saying government colleges, very clear. So this is your cutoff. AIMS different, BMC ಎಲ್ಲ, these are all government MBBS ಅಥವಾ ಡೆಂಟಿಸ್ಟ್ರಿ ಸೀಟ್ಸ್ಗೆ ನಿಮಗೆ ಈ ಸ್ಕೋರ್ ಮೇಲೆ ಬಂದಿರಬೇಕು. ಓಕೆನಾ? ಸೊ ಬಟ್ ವಾಟ್ ಅಬೌಟ್ ಸರ್ 550 ಆ ಥರ ಎಲ್ಲ ಬಂದರೆ ವಾಟ್ ಈಸ್ ದೆನ್ ಅದರ್ ಆಪ್ಷನ್ ದಟ್ ಯು ಕ್ಯಾನ್ ಥಿಂಕ್ ಆಫ್? 550 ನಾವೆಲ್ ಬಂದಿರೋರಿಗೆ ಅವ್ರಿಗೆ ಯೂಶಲಿ AIMS ಇವೆಲ್ಲ ಮೈನ್ ಕಾಲೇಜಸ್ ಇರ್ತಾವಲ್ಲ, ಫಸ್ಟ್ ಅವ್ರು ಸೆಲೆಕ್ಟ್ ಮಾಡೋ ಆಪ್ಷನ್ ಸಿಕ್ಬಿಡುತ್ತೆ. ಸೊ ಮೇಜರ್ ಅವರು ಟಾಪ್ ಕಾಲೇಜಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನಿಮಗೆ ನಿಮ್ಮಲ್ಲೇ ಚಾಯ್ಸ್ ಇರುತ್ತೆ, ಇಲ್ಲಾಂದರೆ ಅವ್ರು ಕೊಟ್ಟಿದ್ದ ಚಾಯ್ಸ್ ನೀವು ತೊಗೊಳ್ಬೇಕಾಗುತ್ತೆ. ಕರೆಕ್ಟ್.
ಏಮ್ಸಲ್ಲಿ ಯೂಶಲಿ ಅರೌಂಡ್ 650 ಮೇಲೇ ದ ರ್ಯಾಂಕಿಂಗ್ಸ್ ವಿಲ್ ಬಿ. ಸೊ ನೀವು ಈ 560 ಸ್ಕೋರ್ ತೊಗೊಂಡಿದ್ರು, ಸೊ ಈ 560 ಏನಿದೆಯಲ್ಲ ಇದಕ್ಕಿಂತ ಮೇಲೆ ಬಂದಿರುತ್ತೆ 600. ಸೊ ಪ್ರೆಫರೆನ್ಸ್ ಯಾರಿಗೆ ಕೊಟ್ಟಿರ್ತಾರೆ? 715 ಸ್ಟಾರ್ಟ್ ಆಗುತ್ತೆ. ಸೊ ಹೈಯೆಸ್ಟ್ ಸ್ಕೋರ್ ದಟ್ ವಿ ಹ್ಯಾವ್ ಸೀನ್ ಇಸ್ ಅರೌಂಡ್ 715. ಸೊ ಅಲ್ಲಿಂದ AIR ರ್ಯಾಂಕ್ 1, 2, 3. ಸೊ ಇದನ್ನು ಹೇಗೆ ಡಿಸೈಡ್ ಮಾಡ್ತಾರೆ ಅಂತಂದರೆ, ಅಥವಾ ಇದನ್ನು ಹೇಗೆ ಡಿಸೈಡ್ ಮಾಡ್ತಾರೆ ದ ಕ್ವಾಲಿಫೈಯಿಂಗ್ ಮಾರ್ಕ್ ಅಂತಂದರೆ, ಇಟ್ ಶುಡ್ ಬಿ ದ 50th ಪರ್ಸೆಂಟೈಲ್. ಅಂದರೆ 20 ಲಕ್ಷ ಜನ, ಲೆಟ್ ಮೀ ಟೇಕ್ ಅ ಡಿಫ್ರೆಂಟ್ PDF. 50th ಪರ್ಸೆಂಟೈಲ್ ಅಂದರೆ 20 ಲಕ್ಷ ಜನ ಬರೆದಿದ್ರೆ ಅದರಲ್ಲಿ ಅರ್ಧದಷ್ಟು ಜನ ಈ ಮಿನಿಮಮ್ ಸ್ಕೋರ್ ಮಾಡಿರಬೇಕು. ಸೊ ಅರೌಂಡ್ 11 lakh ಸ್ಟೂಡೆಂಟ್ಸ್ ಹ್ಯಾವ್ ಕ್ವಾಲಿಫೈಡ್ ದಿಸ್ ಟೈಮ್. ಸೊ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಇನ್ನು 9 ಲಕ್ಷ ಜನ 213 ಕೂಡ ದಾಟಿಲ್ಲ. ದೇ ಹ್ಯಾವೆಂಟ್ qualified, they haven't crossed this 213. So it is easy to say, sir ನಾನು 500 aim ಮಾಡಬೇಕಾ, ಸರ್ ನಾನು 600 aim ಮಾಡಬೇಕಾ. People are not able to cross this bar. Qualifying border also. ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು, ಬಯೋ ನೀವು ಓದ್ತೀರಾ, ಸೊ ಆ್ಯಕ್ಚುಲಿ ಯೋಚನೆ ಮಾಡೋಕೆ ಹೋದರೆ ನೀವು ಬರೀ ಬಯೋ ಅಲ್ಲೂ ಇಷ್ಟು ಸ್ಕೋರ್ ಮಾಡ್ಬೋದು. ಬಟ್ ವೇರ್ ವಿಲ್ ಯು ಲೂಸ್ ದ ನೆಗೆಟಿವ್ ಮಾರ್ಕಿಂಗ್? ಸರ್, ಹೌ ಡಸ್ ಇಟ್ ಎಫೆಕ್ಟ್ ಇನ್ ದ ಫಿಸಿಕ್ಸ್ ಸ್ಕೋರ್? ಯೂಶಲಿ ಅವ್ರಿಗೆ 50 ಕ್ವಶನ್ಸ್ ಬರುತ್ತೆ, 45 ಅಟೆಂಡ್ ಮಾಡಬೇಕು. ಅರೌಂಡ್ 180 ಮಾರ್ಕ್ಸ್ಗೆ ಕೇಳ್ತಾರೆ. ಬಟ್ ಇಲ್ಲಿ ಈಚ್ ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಸೊ 4 ಮಾರ್ಕ್ಸ್ಗೆ ಕ್ವಶನ್ ಅಟೆಂಡ್ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್ ಏನಾದರೂ ಮಿಸ್ಟೇಕ್ ಆದರೆ ಆಲ್ರೆಡಿ 4 ಮಾರ್ಕ್ಸ್ ತಗೊಂಡಿರ್ತೀರಾ. ನೆಕ್ಸ್ಟ್ ಏನಾದರೂ 4 ಕ್ವಶನ್ಸ್ ತಪ್ಪು ಮಾಡಿದ್ರೆ ಆ 4 ಮಾರ್ಕ್ಸ್ ಬಂದಿರೋದು ಹೊರಟೋಗುತ್ತೆ. ಕರೆಕ್ಟ್, ಹೌದು. ಸೊ ಅದಕ್ಕೆ ನಿಮಗೆ ಗೊತ್ತಿರೋದನ್ನ ಕರೆಕ್ಟಾಗಿ ಪ್ರಾಪರಾಗಿ ಗೊತ್ತಿದೆ, ಆನ್ಸರ್ ಬಂದಿದೆಯಾ ಆ ಆನ್ಸರ್ ಮಾತ್ರ ಕ್ಲಿಕ್ ಮಾಡಿ, ಟಿಕ್ ಮಾಡಿ, ಸೆಲೆಕ್ಟ್ ಮಾಡಿ. ಇಲ್ಲ ಅಂದರೆ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಗೊತ್ತಿರೋದನ್ನು ಫಸ್ಟು ಕರೆಕ್ಟಾಗಿ ಆಪ್ಷನ್ನ ಎಂಟ್ರಿ ಮಾಡಿ. ಬಿಡೋದು ಕೆಲವು ಸಲ ಒಳ್ಳೆಯದೇ. ಇಲ್ಲ ಅದಕ್ಕೆ ಆಗೋದು, ಇವ್ರು ಹೇಳಿದ್ರಲ್ಲ ಮ್ಯಾಮು, ಸೊ ನೀವು ಬಯಾಲಜಿನಲ್ಲಿ ಫುಲ್ಲು ಸ್ಕೋರ್ ಮಾಡ್ಬೋದು. ಸೊ ಅಲ್ಲಿ ಗೊತ್ತಿರೋದು ಪರ್ಫೆಕ್ಟಾಗಿ ಗೊತ್ತಿದೆ ಅಂದಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಸೊ ದಿಸ್ ಇಸ್ ದ ಮೈನ್ ಥಿಂಗ್. ಸರ್, ಈಗ ಓಕೆ, ಇದು ಸ್ಕೋರ್ಸ್ ಎಲ್ಲ ಮಾತಾಡಿದ್ವಿ. ಟು ನೀಟ್ 2027 ಆಸ್ಪಿರೆಂಟ್ ಅಂತ ಅನ್ಕೊಳ್ಳೋಣ. 10 ತಿಂಗಳಿದೆ, 180 ಮಾರ್ಕ್ಸ್ ಇದೆ ಫಿಸಿಕ್ಸಲ್ಲಿ. ಎಷ್ಟಕ್ಕೆ ಏಮ್ ಮಾಡ್ಬೋದು, ಯಾವ ರೀತಿ ಸ್ಕೋರ್ ಮಾಡ್ಬೋದು ಅದನ್ನು? ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಆಗ್ತಿರೋರು ನೀವು ಬೇಕಿದ್ರೆ ಇದರಲ್ಲಿ 150+ ಟ್ರೈ ಮಾಡ್ಬೋದು. ಮೀನ್ಸ್ ನಿಮಗೆ ಫಿಸಿಕ್ಸ್ ತುಂಬ ಇಷ್ಟ ಇದ್ದು ಈ ಥರ ಸ್ಟೂಡೆಂಟ್ಸ್ ಏನಾದರೂ ಇದೆ, ನಾನು ಪಕ್ಕಾ ಫೋಕಸ್ ಮಾಡೇ ಮಾಡ್ತೀನಿ, ನಂಗೆ ಫಿಸಿಕ್ಸಲ್ಲೂ ಬೇಕು ಅನ್ನೋರಿದ್ರೆ ಇಷ್ಟಕ್ಕೆ ನೀವು ಟಾರ್ಗೆಟ್ ಇಟ್ಕೊಳ್ಬೋದು. ಅಥವಾ ತುಂಬ ಮಿನಿಮಮ್ ಅಂದರೂ ಕೂಡ ಇಷ್ಟಕ್ಕೆ ಫೋಕಸ್ ಮಾಡಿದ್ರೆ ಬೆಟರೇ. 100+ ಮೀನ್ಸ್ ಫೋಕಸ್ ಮಾಡಿದ್ರು ಬೆಟರೇ. ಯಾಕೆ, ಕೆಲವು ಸಲ ಬೇರೆ ಸಬ್ಜೆಕ್ಟ್ಸಲ್ಲಿ ಏನಾದರೂ ಎಡುತ್ತೀವಿ ಅನ್ನೋದು ಏನಾದ್ರು ಡೌಟ್ ಇದ್ದರೆ, ಫಿಸಿಕ್ಸಲ್ಲಿ ಹೆಂಗೂ ನೀವು ಥಿಯರಿ ಪಾರ್ಟಿಂದ ಓದಿರ್ತೀರ, ಖಂಡಿತ ಬೋರ್ಡ್ಸ್ಗಾದರೂ ಓದಿರ್ತೀರ. ಸೊ ಅಟ್ಲೀಸ್ಟ್ ಮಿನಿಮಮ್ ಫಿಸಿಕ್ಸಲ್ಲಿ ಕೆಲವು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಸೊ ಆ ನಾಲೆಡ್ಜ್ ಇಟ್ಕೊಂಡು ಹೋದ್ರೂ ಕೂಡ ಇನ್ನೊಂದು ಪ್ರಾಬ್ಲಮ್ಸು ಈವನ್ KCETಗಿನ್ನ ಫಿಸಿಕ್ಸು ನೀಟಲ್ಲಿ ಸ್ವಲ್ಪ ಈಸಿನೇ ಇರುತ್ತೆ. ಸೊ ಆ್ಯಸ್ ಎ ಫ್ಯಾಕಲ್ಟೀಸ್ ನಾವು ನೋಡಿರೋದ್ರಿಂದ ನೀಟಲ್ಲಿ ಫಿಸಿಕ್ಸ್ನ 100+ಗೆ ಟ್ರೈ ಮಾಡೋದು ಉತ್ತಮ. ಸರ್, ಇದು 100+ ಸ್ಕೋರ್ ಮಾಡೋದಕ್ಕೆ ವಾಟ್ ಇಸ್ ದ ಸ್ಟ್ರಾಟಜಿ? ಮೇನ್ಲಿ ಯು ನೀಡ್ ಟು ಫೋಕಸ್ ಆನ್ ದಿ ಸೆಕೆಂಡ್ PU ಸಿಲೆಬಸ್ ಫಸ್ಟ್. ಸೊ ದೆನ್ ಯು ಕ್ಯಾನ್ ಗೋ ಫಾರ್ ದಿ ಫಸ್ಟ್ PU. ಯೂಶಲಿ ನಂಬರ್ ಆಫ್ ಕ್ವಶನ್ಸು ಸೆಕೆಂಡ್ PU ಇಂದಲೇ ಜಾಸ್ತಿ ಬರ್ತಿರುತ್ತೆ. ಅದರಲ್ಲೂ ಮೇಜರ್ ಟಾಪಿಕ್ಸ್ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ, ಸೊ ನೆಕ್ಸ್ಟು EMI, ನೆಕ್ಸ್ಟು ಆಪ್ಟಿಕ್ಸು, ಮಾಡ್ರನ್ ಫಿಸಿಕ್ಸಲ್ಲಿ ಕೆಲವು. ಇದು ಸೆಕೆಂಡ್ ಇಯರ್ ಟಾಪಿಕ್ಸು. ಫಸ್ಟ್ ಇಯರ್ ಟಾಪಿಕ್ಸ್ ಅಂತ ಬಂದಾಗ ಮೆಕ್ಯಾನಿಕ್ಸಲ್ಲಿ, ಅದರಲ್ಲಿ ಲಾಸ್ ಆಫ್ ಮೋಷನ್ನು ಖಂಡಿತ ಸಾಲ್ವ್ ಮಾಡಲೇಬೇಕು ಕ್ವಶನ್ಸ್ನ. ನೆಕ್ಸ್ಟು ಮಿಸ್ ಮಾಡದೇ ಮಾಡಬೇಕಾಗಿರೋದು ಗ್ರಾವಿಟೇಷನ್ನು. ಈ ಗ್ರಾವಿಟೇಷನಲ್ಲಿ ಈಸಿಯಾಗಿ ಕಳ್ಕೊಳ್ತೀರ ಮಾರ್ಕ್ಸು. ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ MCQ ಟೈಪ್ ಸಾಲ್ವ್ ಮಾಡಿರಿ. ಸೊ ನೆಕ್ಸ್ಟು ಬರೋದೇ ಮೆಕ್ಯಾನಿಕಲ್ ಪ್ರಾಪರ್ಟೀಸು. ಥರ್ಮೋಡೈನಮಿಕ್ಸಲ್ಲಂತೂ ಖಂಡಿತ ಕ್ವಶನ್ ಇದ್ದೇ ಇರುತ್ತೆ ನಿಮಗೆ. ಕೆಮಿಸ್ಟ್ರಿಯಲ್ಲೂ ಇರುತ್ತೆ, ಥರ್ಮೋಡೈನಮಿಕ್ಸು ಫಿಸಿಕ್ಸಲ್ಲೂ ಇರುತ್ತೆ. ನೆಕ್ಸ್ಟು ಆಸಿಲೇಷನ್ಸ್. ಇಷ್ಟು ಮೇಜರ್ ಟಾಪಿಕ್ಸ್ ಅಂತಿರುತ್ತೆ. ನಿಮ್ಮ ಪ್ರಿಪರೇಷನ್ ಯಾವಾಗಾದರೂ ಸರಿಯೇ ಮೇಜರ್ ಟಾಪಿಕ್ಸ್ ಕಡೆನೇ ಫಸ್ಟು ಗಮನ ಕೊಡಿ. ನಿಮಗೆ ಎನರ್ಜಿಯಿಂದ ಕುತ್ಕೊಂಡಾಗ ಫಸ್ಟು ಮೇಜರ್ ಟಾಪಿಕ್ಸ್ ಕಡೆನೇ ಗಮನ ಕೊಟ್ಟು ಓದಬೇಕಾಗುತ್ತೆ. ಸೂಪರ್ ಸರ್. ಓಕೆ, ಸೊ ಅರ್ಥ ಆಗಿರ್ಬೇಕೇನೋ ಫಿಸಿಕ್ಸ್, ನನಗೆ ಅರ್ಧಂಬರ್ಧ ಟಾಪಿಕ್ಸೇ ನೆನಪಿಲ್ಲ. ಬಟ್ ಓಕೆ, ಮೇಜರ್ ಥಿಂಗ್ ಇಸ್ ಹಿ ಈಸ್ ಅಬ್ಸಲ್ಯೂಟ್ಲಿ ರೈಟ್. ದಿಸ್ ಶುಡ್ ಬಿ ಯೋರ್ ಸೇಫ್ ಸ್ಕೋರ್. ನೀವು ಪ್ರತಿ ಮಾಕ್ ಟೆಸ್ಟಲ್ಲೂ ಮೇಕ್ ಶ್ಯೂರ್ ಯು ಕ್ರಾಸ್ ದಿಸ್, ಆಯಿತಾ? ಐ ನೋ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ಎಸ್ಪೆಷಲಿ ಬಯಾಲಜಿ ಸ್ಟೂಡೆಂಟ್ಸ್ಗೆ ಫಿಸಿಕ್ಸು ಮ್ಯಾಥ್ಸ್ ರಿಲೇಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಲೋಕೇಶ್ ಸರ್ ಇಸ್ ಹಿಯರ್, ಪರೀಕ್ಷೆ ಇಸ್ ಹಿಯರ್ ಟು ಸಪೋರ್ಟ್ ಯು. ಸೊ ಪ್ಲೀಸ್ ಸ್ಟಾರ್ಟ್ ಬಿಲ್ಡಿಂಗ್ ದಟ್ ಹ್ಯಾಬಿಟ್. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಇಲ್ಲಿ 100+ ಅಂತ ಅಂದ್ಕೊಂಡ್ರೆ ಬಯೋ ಅರೌಂಡ್ 340 ಅಥವಾ ಹೈಲಿ ಆಪ್ಟಿಮಿಸ್ಟಿಕ್ 320 to 340 ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು 100 to 150, ಇಲ್ಲಿ ಒಂದು 130 to 150. ಓಕೆ,
ಸೊ ಏನಾಯಿತು ಸ್ಕೋರು? ಸೊ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದಿಸ್? 14 1 4 5 6 640 0 5 5 4 5 550. ಓಕೆ. ಸೊ ನೀವು ಈ ರೇಂಜಲ್ಲಿ ನಿಮ್ಮ ಮಾಕ್ ಟೆಸ್ಟ್ಗಳಲ್ಲಿ ಸ್ಕೋರ್ ಮಾಡ್ತಾ ಇದ್ರೂ ಯು ವಿಲ್ ಡೆಫಿನೆಟ್ಲಿ ಕ್ರಾಸ್ ದ ಕಟ್ ಆಫ್ ವಿಚ್ ವಾಸ್ ಫಾರ್ ಅ ಹೈಯರ್ ಡಿಫಿಕಲ್ಟಿ ಲೆವೆಲ್ ಪೇಪರ್ ಇದ್ರೂ ಆ ಥರ ಕಟ್ ಆಫ್ ಇದ್ದರೆ ದಿಸ್ ಸೇಫ್ ಸ್ಕೋರ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ಸ್ಕೋರ್ ಬೆಟರ್ ಇನ್ ಯೋರ್ ನೀಟ್ 2027. ಸೊ ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. ಕ್ವಾಲಿಫೈಯಿಂಗ್ ಸ್ಕೋರ್ ಅಂತಂದರೆ ಏನು, ಕಟ್ ಆಫ್ ಅಂತಂದರೆ ಏನು, ನೀವು ಎಷ್ಟಕ್ಕೆ ಏಮ್ ಮಾಡಬೇಕು. ಡೋಂಟ್ ಸಿಂಪ್ಲಿ ಬ್ಲೈಂಡ್ಲಿ ಸಿಟ್ 720 ಆನ್ 720, ಅದು ಸಾಧ್ಯನೇ ಇಲ್ಲ. ಯು ಶುಡ್ ಸ್ಟಾರ್ಟ್ ಯುವರ್ ರೇಂಜ್ ಶುಡ್ ಬಿ ದಿಸ್. 640ಗೂ ಸರ್ಪಾಸ್ ಆಗ್ತೀರಾ, ದಟ್ಸ್ ದ ಬೆಸ್ಟ್ ಥಿಂಗ್. ಬಟ್ ನಿಮ್ಮ ಸೇಫ್ ರೇಂಜ್ ಇದು. ಇದಕ್ಕಿಂತ ಕಡಿಮೆ ಬರ್ತಾ ಇದ್ರೆ ಥಿಂಕ್ ಅಬೌಟ್ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಬಂತಾ, ಸ್ಟಾರ್ಟ್ ಇಂಪ್ರೂವಿಂಗ್, ಇನ್ನೂ ಜಾಸ್ತಿ ಇನ್ಕ್ರೀಸ್ ದ ಡಿಫಿಕಲ್ಟಿ ಲೆವೆಲ್ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್. ಸರ್ ಎನಿ ಕ್ಲೋಸಿಂಗ್ ಥಾಟ್ಸ್? ದ ಫೈನಲ್ ಥಿಂಗ್ ಈಸ್ ಯು ನೀಡ್ ಟು ಟೇಕ್ ದ ಸ್ಟೆಪ್ ಬೈ ಸ್ಟೆಪ್ ಓನ್ಲಿ. ನಿಮಗೇನೇ ಸಾಧ್ಯ ಇಲ್ಲ ಅಂತಲ್ಲ, ಯೂಶಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ನಿಮ್ಗೆ ಎಫಿಷಿಯೆಂಟ್ ಇದ್ದೀರಾ ಅಂತ ಅನಿಸ್ತಿದೆ ಅಂದರೆ ನಿಮಗೆ ಅದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ ಇಂಟರ್ನಲಿ. ಸೊ ಅದು ಎಕ್ಸ್ಟರ್ನಲಿ ರಿಸಲ್ಟ್ ಮುಖಾಂತರ ಬರುತ್ತೆ. ಸೊ ಅಲ್ಲಿವರೆಗೂ ಸ್ಟೆಪ್ ಬೈ ಸ್ಟೆಪ್ ಬೆಳಿತೀವಿ ಅಂತಲೇ ಅಂದ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ನನ್ನ ಈ ನೀಟ್ ಎಕ್ಸಾಮ್ ನಿಮಗೆ ಕಂಗ್ರಾಸ್ ಹೇಳ್ತಿದ್ದೀನಿ. ಇವಾಗಲೇ ಚೆನ್ನಾಗಿ ಮಾಡಿ ಅಂತ ಆ್ಯಂಡ್ ಗುಡ್ ಲಕ್. ಎಸ್, ಹೋಗೋದಕ್ಕೆ ಮುಂಚೆ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್ ಇದರ ಕ್ರಕ್ಸ್ ಏನಿರುತ್ತೆ, ಹೇಗೆ ಸ್ಟ್ರಾಟಜೈಸ್ ಮಾಡಬೇಕು ಅಂತ. ಸೊ ಇಫ್ ಯು ಆರ್ ಏಮಿಂಗ್ ಫಾರ್ ದಿಸ್ ಸ್ಕೋರ್ ಆರ್ ವಾಟ್ ಎವರ್ ಸ್ಕೋರ್ 550 700, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಾಮೆಂಟ್ ಇಟ್ ಡೌನ್. ಆ್ಯಂಡ್ ಆಲ್ಸೋ ಎಲ್ಲ ರೀನೀಟ್ ಆಸ್ಪಿರೆಂಟ್ಸ್ ಯಾರು ಈ ವರ್ಷ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀರಾ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಆಪ್ಷನ್ ಎಂಟ್ರೀಸ್. ಐ ವಿಶ್ ಯು ಆಲ್ ದ ಲಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು.